ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಹೊಸ ಪುಸ್ತಕದ ಅಧ್ಯಾಯ 2 ಯಾವುದಪ್ಪ ಅಂತಂದಾಗ ಅಂಕಗಣಿತದ ಉಕ್ತಿಗಳು ಅಂತೇಳಿ ನಿಮ್ಗೆ ಪಾಠ ಇದೆ. 2026-27ನೇ ಸಾಲಿನ ಹೊಸ ಪುಸ್ತಕದ ಒಳಗಡೆ ನಿಮ್ಗೆ ಗಣಿತಕ್ಕೆ ಸಂಬಂಧಪಟ್ಟಂತ ಆಲ್ರೆಡಿ 1ನೇ ಪಾಠ ಏನ್ ಮಾಡಿದ್ನಪ್ಪ ಅಂದಾಗ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪೇಜಸ್ ನ ಹೇಳ್ಕೊತಾ ಬಂದಿದ್ದೀನಿ. ಇಲ್ಲಿ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಅಂತ ಹೇಳ್ಕೊತ ಬಂದಾಗ ಪ್ರತಿ ಒಂದೊಂದು ಪಾಠದ್ದು ಪುಟದ ಸಂಖ್ಯೆದು ಕೂಡ ಏನ್ ಮಾಡ್ತೀನಿ ಅಂತ ಹೇಳ್ಕೊಟ್ಟು ಹೋಗಿರ್ತಿರ್ತಾನೆ. ಈ ವಿಡಿಯೋನ ಹೇಳ್ತಾ ನೋಡ್ಕೊಂಡು ಬರ್ರಿ. ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ರಿ. ಎಲ್ಲಾ ಕ್ವಶನ್ಸ್ ಅರ್ಥ ಆಗ್ತವೆ. ವಿಡಿಯೋ ಯಾರಾದ್ರೂ ನೀವು ಪೋರ್ಟ್ರೇಟ್ ನೋಡ್ಬೇಡ್ರಿ, ಲ್ಯಾಂಡ್ಸ್ಕೇಪ್ ಅಂದ್ರೆ ನಿಮ್ ಮೊಬೈಲ್ ನ ಅಡ್ಡ ನೋಡ್ಕೊಳ್ರಿ. ವಿಡಿಯೋ ಏನ್ ಕ್ಲಿಯರ್ ಆಗಿ ನಿಮ್ಗೆಲ್ಲವೂ ಕಾಣಿಸ್ತಾ ಇರ್ತಾವ. ಹಾಗಾದ್ರೆ ನೀವು ಇಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ಹೇಳಿ ಫಸ್ಟ್ ಪಾಠ ಅಂತ ಓದ್ಕೊತಾ ಬರ್ಬೇಕು. ಇದನ್ನು 2.1 ಅಂತ ಇರ್ತೇವೆ. 13+2 20 - 4 12 × 5 ಮತ್ತು 18/3 ಇಂಥ ಗಣಿತದ ಪದೋಕ್ತಿಗಳನ್ನ ನಾವು ಡೈಲಿ ನೋಡಿರ್ತೇವೆ. ಅಂತ ಪದೋಕ್ತಿಗಳನ್ನ ಅಂಕಗಣಿತದ ಉಕ್ತಿಗಳು ಅಂತ ಹೇಳ್ತಾರೆ. ಅಂಕಗಣಿತದ ಉಕ್ತಿಗಳು ಎಂದರೇನು? ಈ ತರ ಎಕ್ಸಾಂಪಲ್ಸ್ ನಾವೆಲ್ಲಿ ನೋಡ್ತೇವೆ ಅಂತಂದಾಗ ಪ್ರತಿಯೊಂದು ವರ್ಷ 13+2 ಅಥವಾ 13 - 2 20 - 4 12 × 5 ಇಲ್ಲಿ ಯಾವುದೇ ಸಂಖ್ಯೆಗಳಿರಲಿ, ಇವೆಲ್ಲಾ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಪ್ಪ ಅಂದಾಗ ಗಣಿತದ ಉಕ್ತಿಗಳು ಅಂತೇಳಿ ಕರಿತೇವೆ. ಪ್ರತಿ ಅಂಕಗಣಿತದ ಉಕ್ತಿಗೆ ಒಂದು ಬೆಲೆ ಇರುತ್ತದೆ. ಅದರ ಮೌಲ್ಯವನ್ನ ಕಂಡುಹಿಡಿಯುವುದರಿಂದ ದೊರೆಯುವ ಒಂದು ಸಂಖ್ಯೆಯಾಗಿರ್ತದೆ. ಉದಾಹರಣೆಗೆ 13+2 ಅನ್ನು ಕೂಡಿಸಿದವಪ್ಪ ಅಂತ ಒಂದು ಬೆಲೆ ಬರುತ್ತೆ, 15 ಅಂತ ಬರ್ತದೆ. ಉಕ್ತಿಯ ಬೆಲೆ ಏನಾಗ್ತದೆ? 15. ಈ ಉಕ್ತಿಯನ್ನ 13 × 2 ಅಥವಾ 13 ಮತ್ತು 2ರ ಮೊತ್ತ ಎಂದು ನಾವು ಓದ್ತೇವೆ. ಹೆಂಗ್ ಓದ್ತೇವೆ ಇದನ್ನ? 13 × 2 ಅಥವಾ 13 ಮತ್ತು 2ರ ಮೊತ್ತ ಎಂದು ನಾವು ಓದಬಹುದು. ಹಾಗಾದ್ರೆ ಈ ಅಂಕಗಣಿತದ ಉಕ್ತಿ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧವನ್ನು ಸೂಚಿಸಲು ನಾವು ಸಮತೆಯ ಚಿಹ್ನೆ ಬಳಸುತ್ತೇವೆ. ಇದನ್ನ ಏನಕ್ಕೆ ಕರಿತೀವಪ್ಪ ಅಂತಂದ್ರೆ ಈಕ್ವಲ್ ಅಂತ ಕರಿತೇವೆ. ಸಮಚಿಹ್ನೆ ಅಂತ ಕೂಡ ಕರಿತೇವೆ. ಅಂಕಗಣಿತ ಉಕ್ತಿ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧ. ಈ ತರ ಒಂದು ಎಕ್ಸಾಂಪಲ್ ಏನು ಅಲ್ಲೇ ಕೊಟ್ಟಿರಲ್ಲ, 13+2 ಇದನ್ನ ಇಸ್ಕೊಲ್ಟು ಹಾಕ್ತೇವೆ. 13+2 ಎಷ್ಟಪ್ಪ ಅಂದ್ರೆ 15. ಹಾಗಾದ್ರೆ ಅಂಕಗಣಿತದ ಇದು ಒಂದು ಉಕ್ತಿ ಮತ್ತು ಅದರ ಬೆಲೆಯನ್ನ ಸೂಚಿಸಲು ಯಾವ ಚಿಹ್ನೆಯನ್ನು ಬಳಸ್ತೇವೆ ಅಂತ ಕ್ವಶನ್ಸ್ ಕೇಳಿದಾಗ ಸಮತೆಯ ಚಿಹ್ನೆ ಅಥವಾ ಈಕ್ವಲ್ ಚಿಹ್ನೆಗಳನ್ನ ಬಳಸ್ತವೆ. ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ ನಿಮ್ಗೆ, ಉದಾಹರಣೆ ಒಂದು, ಅದನ್ನ ನೋಡ್ಕೊತ ಬಂದ್ರೆ ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ರೂಪಾಯಿ ಖರ್ಚು ಮಾಡ್ತಾರೆ. ಸೋಮವಾರದಿಂದ ಶುಕ್ರವಾರವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಲಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಮಲ್ಲಿಕಾ ಪ್ರತಿದಿನ ಊಟಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾಳಂತ? 25 ರೂಪಾಯಿ ಖರ್ಚು ಮಾಡ್ತಾಳಂತೆ. ಹಾಗಾದ್ರೆ ಸೋಮವಾರದಿಂದ ಶುಕ್ರವಾರ ಎಷ್ಟು ದಿನ ಆಗ್ತದೆ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಹಾಗಾದ್ರೆ 5 ದಿನ ಆಯ್ತು. ಹಾಗಾದ್ರೆ 25 × 5 25 ಎಷ್ಟಪ್ಪ ಅಂದಾಗ 125 ಅಂತ ಇರ್ತದೆ. ಹಾಗಾದ್ರೆ 5 × 25 ಅಂದ್ರೆ 5ನ್ನ 5 ಬಾರಿ ಎಷ್ಟಪ್ಪ ಅಂತಂದ್ರೆ 25 ಅಥವಾ 5 ಮತ್ತು 25ರ ಗುಣಲಬ್ಧ ಅಂತ ಹೇಳಿ ಹೇಳ್ತೇವೆ. ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು. ಒಂದು ಸಂಖ್ಯೆ 12ನ್ನ 2 ಸಂಖ್ಯೆಗಳು ಹಾಗೂ 4 ಕ್ರಿಯೆ ಪ್ಲಸ್ ಕೂಡಿಸುವುದರಾಗ್ಲಿ, ಕಳಿತರಾಗ್ಲಿ, ಗುಣಾಕಾರ ಆಗ್ಲಿ, ಭಾಗಾಕಾರಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ನಾವು ವ್ಯಕ್ತಪಡಿಸಬಹುದಾದ ಹಲವಾರು ವಿಧಾನಗಳು ಈ ಗಣಿತದ ಉಕ್ತಿ ಒಳಗಡೆ ಕಂಡು ಬರ್ತವೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ 10+2. ಹೌದಾ? 10+2 ಇದನ್ನು ಕೂಡಿಸಿದಾಗ ಎಷ್ಟಾಗ್ತದೆ? 12 ಆಗ್ತದೆ. ಅದೇ 15 - 3 15ರಾಗ 3 ಕಳೆದ್ರೆ 12 ಬರ್ತದೆ. ಈ 12 ಮಾತ್ರ ನಾವು ಯಾವ ತರ ನೋಡ್ಬೋದು? ಗುಣಾಕಾರದಲ್ಲಿ 3 × 4 3 × 4 12 ಆಗ್ತದೆ. ಇದೇ ರೀತಿಯಾಗಿ ವರ್ಗಾಕಾರದಲ್ಲಿ 24 / 24ರ 2ರಿಂದ 24 ಭಾಗಿಸಿದೆವು 12 ಬರ್ತದೆ. ನೋಡ್ರಿ, 12 ಅನ್ನೋದು ಬೆಲೆ ಒಂದೇ. ಇಲ್ಲಿ ಕೂಡುವುದರಲ್ಲಿನೂ ಬಂತ, ಕಳೆಯುವುದರಲ್ಲಿನೂ ಬರ್ಬೋದು, ಗುಣಾಕಾರದಲ್ಲಿನೂ ಬರ್ಬೋದು, ಭಾಗಾಕಾರ ರೂಪದಲ್ಲಿನೂ ಕೂಡ ಬರ್ಬೋದು. ಇದೇ ರೀತಿ ನಿಮ್ಮ ನೆಚ್ಚಿನ ಸಂಖ್ಯೆನ ಆರಿಸಿ ಅದೇ ಬೆಲೆ ಬರುವಂತೆ ನಿಮಗೆ ಸಾಧ್ಯವಾದಷ್ಟು ಅನೇಕ ಉಕ್ತಿಗಳನ್ನು ಬರೆಯಲಿ ಅಂತ ಪ್ರಶ್ನೆ ಕೊಡ್ತಾರೆ. ಹೌದಾ? ಈಗ 15ರ ಬೆಲೆಯನ್ನು ನಾವು ಯಾವ ತರ ಬರ್ಕೋಬಹುದು? 10+5 ಕೂಡಿಸಿದಾಗ 15 ಆಗ್ತದೆ. ಹೌದಾ? ಕಳಿಬೇಕಾಗಿತ್ತಪ್ಪ ಅಂತಂದಾಗ 20 - 5 20ರಾಗ 5 ಕಳೆದ್ರೆ 15 ಬರ್ತದೆ. ಇನ್ನ 3 × 5 3 5 ಎಷ್ಟಪ್ಪ ಅಂದ್ರೆ 15 ಬರ್ತದೆ. ಹೌದಾ? ಈಗ ಅದೇ ನಾವು ಏನ್ ಮಾಡ್ಬೋದಪ್ಪ ಅಂತಂದಾಗ 45ನ ಡಿವೈಡೆಡ್ ಬೈ ನಾವು ಎಷ್ಟರಲ್ಲೇ ಮಾಡ್ತೀನಪ್ಪ ಅಂತಂದಾಗ 3 3 5 3 3 1 ಉಳಿತದೆ. 3 5 15 ಅಂದ್ರೆ 45ನ 3ರಲ್ಲಿ ಭಾಗಿಸಿದ್ರೆ 15 ಬರ್ತದೆ. ನೋಡಿ, ಈ ತರ ಉಕ್ತಿಗಳನ್ನ ಒಂದೇ ಬೆಲೆ ಬರುವಾಗ
ನಾವು ಕೂಡಿಸುದು ಕಳೆದು ಗುಣಾಕಾರ ಭಾಗಾಕಾರ ರೂಪದಲ್ಲಿ ನಾವು ಬರಿಬಹುದು. ಹೌದಾ? ಹಾಗಾದ್ರೆ ಈ ನೆಕ್ಸ್ಟ್ ಏನ್ ಕೊಟ್ಟಂತ ನೋಡ್ಕೊತ ಬರೀಲಿ, ಉಕ್ತಿಗಳನ್ನ ಹೋಲಿಸುವುದು ಅಂದ್ರೆ ಹೋಲಿಕೆ ಮಾಡುವುದು. ನಾವು ಆ ಸಂಖ್ಯೆಗಳನ್ನ ಈಕ್ವಲ್ ಟು ಇದನ್ನ ಗ್ರೇಟರ್ ದ್ಯಾನ್ ಮತ್ತು ಸ್ಮಾಲರ್ ದ್ಯಾನ್ ಚಿಹ್ನೆಗಳಿಂದ ಹೋಲಿಸುವಂತೆ ಉಕ್ತಿಗಳನ್ನು ಹೋಲಿಸಬಹುದು. ನಾವು ಉಕ್ತಿಗಳ ಬೆಲೆಯನ್ನು ಆಧರಿಸಿ ಅದಕ್ಕನುಗುಣವಾಗಿ ಸಮ, ದೊಡ್ಡದು ಅಥವಾ ಚಿಕ್ಕದು ಸಂಕೇತ ಬರೆದು ಅವುಗಳನ್ನು ಹೋಲಿಸುತ್ತವೆ. ಇಲ್ಲಿ ಉದಾಹರಣೆಗೆ 10 + 2 ಕೊಟ್ಟಿದ್ದಾನೆ. ಇದು ದೊಡ್ಡದು ಅಂತ ಹಾಕ್ಯಾರ. 7 + 1 ನೋಡ್ರಿ, 10 + 2 ಇದ್ರ ಬೆಲೆ ಏನಾಗ್ತೈತಿ? 12 ಆಗ್ತದೆ. 7 + 1 ಬೆಲೆ ಏನಾಗ್ತೈತಿ? 8 ಆಗ್ತದೆ. ಹಾಗಾದ್ರೆ ಇದ್ರೊಳಗೆ ಯಾವ್ದು ದೊಡ್ಡದು? ಇದು ದೊಡ್ಡದು, 12 ದೊಡ್ಡದು. ಹೀಗಾಗಿ ಇದಕ್ಕ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಈ ತರ ಮಾರ್ಕ್ನ ಹಾಕ್ತೀವಿ. ಅದೇ ರೀತಿಯಾಗಿ 13 - 2 ಕೊಡ್ತಾನೆ. 13ರಾಗ 2 ಕಳೆವಿ ಎಷ್ಟಪ್ಪ ಅಂತಂದ್ರೆ 11. ಇಲ್ಲಿ 4 3 ಎಷ್ಟಪ್ಪ ಅಂದ್ರೆ 12. ಇದ್ರಾಗ ದೊಡ್ಡದು ಯಾವುದು? ಇದು ದೊಡ್ಡದು. ಆಗ 4 3 12 ದೊಡ್ಡದು. ಹೀಗಾಗಿ ಚಿಹ್ನೆಯನ್ನ ನಾವು ಈ ಕಡೆ ಬಳಸಿದ್ದಾರೆ. ಅದೇ ರೀತಿಯಾಗಿ ನಿಮ್ಗ ಇದು ಕಾನ್ಸೆಪ್ಟ್ ಅರ್ಥ ಆಗಿತ್ತಪ್ಪ ಅಂತಂದಾಗ ಇಲ್ಲಿ ಕ್ವಶನ್ಸ್ ಗಳು ಕೊಟ್ಟಿದ್ದಾರೆ ನೋಡ್ರಿ. ಕಂಡುಹಿಡಿಯುವ ಒಳಗಡೆ ನೀವು ಇಲ್ಲಿ ಫಿಲ್ ಮಾಡ್ಕೊತಾ ಬರ್ಬೇಕು. ಈಕ್ವಲ್ ಟು ಚಿಹ್ನೆ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನ ಭರ್ತಿ ಮಾಡ್ರಿ. ಇಲ್ಲಿ ನೋಡ್ರಿ, ಈಕ್ವಲ್ ಟು 2 ಸಮ ಆಗಬೇಕು. ಹಾಗಾದ್ರೆ 13 14 ಕೂಡಿಸಿದಾಗ ಎಷ್ಟಾಗ್ತದೆ? 13 4 ಕೂಡಿಸಿದಾಗ ಎಷ್ಟಾಗ್ತದೆ ಅಂದ್ರೆ 17. ಹೌದಾ? 17 ಆಗ್ತದೆ. ಇಲ್ಲಿ ಆಲ್ರೆಡಿ 6 ಐತಿ. ಆಲ್ರೆಡಿ ಎಷ್ಟೈತಿ? ಈಗ 6 ಐತಿ. ನಮಗ ಅದು ಏನಾಗಬೇಕಪ್ಪ ಅಂದ್ರೆ 17 ಆಗ್ಬೇಕು. 17 ಆಗ್ಬೇಕಾಗಿತ್ತಪ್ಪ ಅಂತಂದಾಗ ಎಷ್ಟನ್ನು ಸೇರಿಸಿ ಅಟ್ಲೀಸ್ಟ್ ಇದು ಕಾಮನ್ ಸೆನ್ಸ್ ಕರಿತೇವೆ. ಎಷ್ಟನ್ನು ಸೇರಿಸ್ಬೇಕ್ರಿ? 11 ಸೇರಿಸ್ಬೇಕಾ? 11 6 ಕೂಡಿಸಿದಾಗ ಏನಾಗ್ತದೆ? 17 ಆಗ್ತದೆ. ಹಾಗಾದ್ರೆ 13 4 ಕೂಡಿಸಿದ್ರೆ 17 ಅನ್ನೋದಾದ್ರೆ ಸಮ ಚಿಹ್ನೆ ಆಗ್ಬೇಕಂದ್ರೆ 11 6 ಕೂಡಿಸಿದಾಗ ಕೂಡ 17. ಹಾಗಾದ್ರೆ ಇಲ್ಲಿ 11 ಬರ್ಬೇಕು. ಇಲ್ಲಿ 6 5 ಎಷ್ಟಾಗ್ತದ? 30 ಐತಿ. ಇಲ್ಲಿ 22 ಐತಿ. 22ಕ್ಕೆ ಎಷ್ಟು ಸೇರಿಸಿದ್ರೆ 30 ಆಗ್ತದೆ? 8. 22 8 ಸೇರಿಸಿದ್ರೆ ಇದು ಕೂಡ 30 ಆಗ್ತದೆ. ಈಕ್ವಲ್ ಟು ಆಗ್ತದೆ. ಇನ್ನ 64ನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 32. ಹಾಗಾದ್ರೆ ಇಲ್ಲಿ 8 ಐತಿ. ಇಲ್ಲಿ 8 ಹೋದಂದ್ರೆ 8 4 32. ಹಾಗಾದ್ರೆ ಇಲ್ಲಿ 4 ಹೋಗ್ಬೇಕು. ಇಲ್ಲಿ 32. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ 25 ಐತಿ. 25 ಅಂದ್ರೆ ನಾವು 34ರಾಗ ಎಷ್ಟನ್ನು ಕಳಿತೇವಲ್ಲ, ಹೌದಾ? 34ರಾಗ ಎಷ್ಟನ್ನು ಕಳೆದಾಗ 25 ಬರ್ತದ, ಅದು ನಮ್ಗೆ ಆನ್ಸರ್ ಆಗಿರ್ತದೆ. 34ರಾಗ ನಾವು 9 ಕಳೆದ ಅಂತ ಎಷ್ಟು ಬರ್ತದೆ? 34ರಾಗ ನಾವು 9 ಕಳಿತೀವಿ, ಅವಾಗ 25 ಬರ್ತದೆ. ಹೌದಾ? 34ರಾಗ ನೀವು 9 ಕಳೀರಿ, ಎಷ್ಟು? 25 ಬರ್ತದೆ. ಇನ್ನು ಮುಂದಿನ ಉಕ್ತಿಗಳನ್ನ ಅವುಗಳ ಬೆಲೆಗಳ ಆರೋಹಣ ಏರಿಕೆ ಕ್ರಮದಲ್ಲಿ ಜೋಡಿಸ್ರಿ ಅಂತ ಪ್ರಶ್ನಿಸ್ತಾ. ಇವಕ್ಕನ್ನ ಬೆಲೆಗಳನ್ನ ಮೊದಲು ಕಂಡುಹಿಡ್ಕೋಬೇಕು. ಆಮೇಲೆ ಆರೋಹಣ ಅಂದ್ರೆ ಏರಿಕೆ ಕ್ರಮ, ಸ್ಥಾನ ದೊಡ್ಡದನ್ನ ಕೊಟ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಎ ಬೆಲೆ ಏನಾಗ್ತದೆ ನೋಡಿ, 67 90 ಕಳಿ. 67 90 ಕಳೆದಾಗ ಎಷ್ಟಾಗ್ತದೆ? 46 ಆಗ್ತದೆ. ಕಳೀರಿ. ಇನ್ನು 67 20 ಕಳೆದ್ರೆ ಈ 20 ಕಳೆದ ಒಂದು 67 20 ಕಳೆದ ಒಂದು 47 ಬರ್ತದೆ. ಹೌದಾ? 47. ಇನ್ನು 35 25 ಎರಡು ಕೂಡಿಸಿದಾಗ ಎಷ್ಟು ಬರ್ತದೆ? ಇದು 60 ಬರ್ತದೆ. ಹೌದಾ? 11 ಇಲ್ಲಿ ಎಷ್ಟಪ್ಪ ಅಂದ್ರೆ 55 ಬರ್ತದೆ. 120ನ 3 ಭಾಗಿಸಿದೆ ಅಂದ್ರೆ 3 1 3 3 4 12 0 0 ಅಂದ್ರೆ 40 ಬರ್ತದೆ. ಹೌದಾ? 40 ಬರ್ತದೆ. ಹಾಗಾದ್ರೆ ಇದ್ರೊಳಗೆ ಸಣ್ಣದ ನಂಬರ್ ಯಾವತ್ತು ನೋಡ್ರಿ, ಈಗ ಏರಿಕೆ ಕ್ರಮ ಅಂದ್ರೆ ಸಣ್ಣಲಿಂದ ತೊಗೊಂಡು ಬರೀ ಸಣ್ಣದ ಅಂದ್ರೆ 40 ಸಣ್ಣ. ಹಾಗಾದ್ರೆ ಫಸ್ಟ್ಗೆ ಈ ಬರ್ಬೇಕು, 120 ಡಿವೈಡೆಡ್ ಬೈ 3 ಫಸ್ಟ್. ಅದಾದ ನಂತರ ಈ ತರ ಈ ತರ ಮಾರ್ಕ್ಗಳನ್ನು ಹಾಕುತ್ತ ಹೋಗು. ನೆಕ್ಸ್ಟ್ ಸಾಂಗ್ ಯಾವ್ದೀಗ? 40 ಆದ್ಮೇಲೆ 46 ಅಂದ್ರೆ 67 ಮೈನಸ್ 19. ನೆಕ್ಸ್ಟ್ ಅದಾದ ನಂತರ 47. ಹೌದಾ? 67 ಮೈನಸ್ 20 ಇದನ್ನು ಬರಿಬೇಕು. ಅದಾದ ನಂತರ 5 ಇಂಟು 11. ನೆಕ್ಸ್ಟ್ ಅದಾದ ನಂತರ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದಾಗ ಇದು 35 ಪ್ಲಸ್ 25. 35 ಪ್ಲಸ್ 25 ಅಂತೇಳಿ ನಾವು ಕರೀತಾರೆ. ಇದನ್ನ ತಾವು ಬರಿಬೇಕಾಗ್ತದೆ. ಓಕೆ. ಇನ್ನ ನೆಕ್ಸ್ಟ್ ನಮ್ಗ ಏನ್ ಕೊಟ್ಟಿದ್ದಾನಪ್ಪ ಅಂತಂದಾಗ ಮತ್ತಿಲ್ಲಿ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಕೊಟ್ಟು ನಿಮ್ಗೆ ಇಲ್ಲಿ ಹೇಳ್ಕೊತ ಹೋಗಿರ್ತಾನೆ, ನೋಡ್ಕೊತ ಬರುತ್ತೆ. ಉದಾಹರಣೆ ಯಾವುದು ದೊಡ್ಡದು? 1023 ಪ್ಲಸ್ 125 ಅಥವಾ 1022 128. ಇದು ದೊಡ್ಡದು. ಇವುಗಳಲ್ಲಿ ಯಾವುದು ದೊಡ್ಡದು ಅಂತೇಳಿ ಈ ತರ ಕ್ವಶನ್ಸ್ ನ ಕೊಟ್ಟಾಗ ನಾವು ಬೆಲೆಗಳನ್ನ ಕಂಡುಹಿಡಿದೆ ಒಂದು ಸನ್ನಿವೇಶನ ಊಹಿಸಿಕೊಳ್ಳುವುದರಿಂದ ಇದಕ್ಕೆ ಉತ್ತರಿಸಬಹುದು. ರಾಜನ ಬಳಿ 1023 ಗೋಲಿಗಳಿದ್ದವು ಮತ್ತು ಇಂದು ಇನ್ನೂ 125 ಹೆಚ್ಚು ದೊರೆತವು. ಈಗ ಅವನ ಬಳಿ 1023 ಪ್ಲಸ್ 125 ಗೋಲಿಗಳಿವೆ. ಜಾಯನ ಬಳಿ 1022 ಗೋಲಿಗಳಿದ್ದವು ಮತ್ತು ಇಂದು ಇನ್ನೂ 128 ಹೆಚ್ಚು ದೊರೆತವು. ಈಗ ಅವನ ಬಳಿ 1022 ಪ್ಲಸ್ 128 ಗೋಲಿಗಳಿವೆ. ಯಾರ ಬಳಿ ಹೆಚ್ಚು ಗೋಲಿಗಳಿವೆ? ನಾವು ನೋಡಿದ ತಕ್ಷಣ ಆನ್ಸರ್ನ ಹೇಳಿ.
ಇದ್ರ ಒಳಗಡೆ ಯಾರ ಬಳಿ ಹೆಚ್ಚಿಗೆ ಜಾಸ್ತಿ ಅದಾವೆ? ಹೌದಾ, ಯಾರ ಬಳಿ ಜಾಸ್ತಿ ಅದಾವೆ? ಈ ಸನ್ನಿವೇಶನ ಬಲಭಾಗದ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿನಿಧಿಸಬಹುದು. ಆರಂಭದಲ್ಲಿ ರಾಜನ ಬಳಿ ಜಾಯಿಗಿಂತ ಒಂದು ಹೆಚ್ಚು ಗೋಲಿ ಇತ್ತು. ಇವಂಗ ಫಸ್ಟ್ಗೆ ಇವನ್ ಬಳಿ 1022 ಇತ್ತು. 1022 ಇದ್ದು. ಬಟ್ ಇವನ್ ಬಳಿ ಏನಿತ್ತು? 1023 ಇತ್ತು. ಹಾಗಾದ್ರೆ ಒಂದು ಜಾಸ್ತಿ ಇತ್ತ. ಇವಂಗ ಏನಾದ್ರು ಈಗ 125. ರಾಜನ ಬಳಿ ಎಷ್ಟಾಗಪ್ಪ ಅಂತಂದಾಗ ರಾಜನ ಬಳಿ 122 1022 ಇದ್ದಾಗ ಒಂದ್ ಜಾಸ್ತಿ ಇತ್ತು. 1023 ಯಾವ್ದು ನೋಡ್ರಿ, ರಾಜನ ಬಳಿ 1023 ಬಳಿ ಗೋಲಿಗದ್ದು ಇಂದು ಅವನ ಬಳಿ ಎಷ್ಟಾದಪ್ಪ ಅಂದ್ರ 1023 ಪ್ಲಸ್ 5 ಅಂದ್ರ 125 ಸೇರಿದಾಗ 125 ಸೇರಿತು. ಇನ್ನು ಜಾಯನ ಬಳಿ 1022 ಇತ್ತು ಪ್ಲಸ್ 128 ಜಾಸ್ತಿ ಆಯ್ತು. ಇಲ್ಲಿ ಇವನ್ ಬಳಿ ಎಷ್ಟಾಗೈತಿ? ಒಂದು ಜಾಸ್ತಿ ಆಗೈತಿ. 1022 ಇತ್ತು, ಇವನ್ ಬಳಿ 1023 ಇತ್ತು ರಾಜನ ಬಳಿ, ಜಾಯನ ಬಳಿ 1022. ಅಂದ್ರೆ ಇಲ್ಲಿ ಒಂದು ಜಾಸ್ತಿ ಐತಿ ನಾರ್ಮಲ್. ಇನ್ನ 125 ಅವನ್ ಬಳಿ ಇದ್ದು, 128 ಇವನ್ ಬಳಿ ಅದು. ಅಂದ್ರ ಇಲ್ಲಿ ಇವನ್ ಬಳಿ ಎಷ್ಟಾದ್ರು? ಇವನ್ ಬಳಿ ಎಷ್ಟಾದ್ರು? 3 ಜಾಸ್ತಿ ಅದ. ಹೌದಾ, ಇಲ್ಲಿ 3 ಜಾಸ್ತಿ, ಇಲ್ಲಿ ಒಂದ್ ಜಾಸ್ತಿ ಅದ. ಇವನ್ ಬಳಿ 3 ಜಾಸ್ತಿ ಅದು. ಇಲ್ಲಿ 128 ಒಂದದ. ಹೀಗಾಗಿ ಈ 3ರಾಗಿ ಒಂದ್ ಕಳೆದ್ರು ಕೂಡ 2 ಯಾರ ಬಳಿನೇ ಜಾಸ್ತಿ ಆಗ್ತಾವ? ಈಗ ಜಾಯನ್ ಬಳಿನೇ ಜಾಸ್ತಿ ಆಗ್ತಾವ. ಹೀಗಾಗಿ ನಾವೇನ್ ನೋಡ್ಬೋದು, ಈ ಚಿತ್ರದಲ್ಲಿ ತೋರಿಸಿರುವಂತೆ ಆರಂಭದಲ್ಲಿ ರಾಜನ ಬಳಿ ಜಾಯಿಗಿಂತ ಒಂದು ಹೆಚ್ಚು ಗೋಲಿ ಇತ್ತು. ಆದರೆ ಜಾಯ್ ಇಂದು ರಾಜನಿಗಿಂತ 3 ಹೆಚ್ಚು ಗೋಲಿಗಳನ್ನು ಪಡೆದನು. ಜಾಯ್ ಬಳಿ ರಾಜನಿಗಿಂತ 2 ಹೆಚ್ಚು ಗೋಲಿಗಳು. ಅಂದ್ರೆ ಈ 3ರಾಗ ಇದು ಒಂದು ತೆಗೆದುಬಿಟ್ಟಂದ್ರ 2 ಗೋಲಿಗಳು ಏನಪ್ಪ ಅಂದಾಗ ಹೆಚ್ಚಿಗಿರ್ತಾವ. ಹೀಗಾಗಿ 1026 ಪ್ಲಸ್ 128 ಇದು ದೊಡ್ಡದಾಗ್ತದೆ. ಇನ್ನು ಉದಾಹರಣೆಗೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದ ನೋಡ್ರಿ, ಯಾವುದು ದೊಡ್ಡದು ಅಂತ. 113 ಮೈನಸ್ 25 ಅಥವಾ 112 ಮೈನಸ್ 24 ಅಂತ. 113 ಇದ್ದಿದ್ದು 112 ಆಗ್ಯದಂದ್ರ ಇಲ್ಲಿ ಒಂದು ತೆಗೆದು ಹಾಕ್ಯಾರ, ಒಂದು ಕಡಿಮೆ ಆಗಿದೆ. ಇಲ್ಲಿ 25 ಇದ್ದಿದ್ದು 24 ಆಗ್ಯದಪ್ಪ ಅಂತಂದಾಗ ಇಲ್ಲಿ ಕೂಡ ಏನಾಗಿರಪ್ಪ ಅಂತ, ಇವನ್ ಬಳಿ 25 ಇತ್ತು, ಇವನ್ ಬಳಿ 24. ಒಂದು ಸನ್ನಿವೇಶನ ಊಹಿಸಿ. ರಾಜನ ಬಳಿ 113 ಗೋಲಿಗಳಿದ್ದು ಮತ್ತು ಅವುಗಳಲ್ಲಿ 25 ಕಳೆದು ಹೋದವು. 113 ಇದ್ದು 25 ಕಳೆದು ಹೋದವು. ಅವನ ಬಳಿ 113 ಮೈನಸ್ 25 ಗೋಲಿಗಳಿವೆ. ಜಾಯನ ಬಳಿ 112 ಗೋಲಿಗಳಿದ್ದು ಮತ್ತು ಅವುಗಳಲ್ಲಿ ಇಂದು 24 ಕಳೆದು ಹೋದವು. ಅವನ ಬಳಿ 112 ಮೈನಸ್ 24 ಗೋಲಿಗಳಿವೆ. ಯಾರ ಬಳಿ ಹೆಚ್ಚು ಗೋಲಿಗಳು ಉಳಿದಿವೆ ಅಂತ ಪ್ರಶ್ನೆ ಕೊಟ್ಟ. ಇಲ್ಲಿ ನೋಡ್ರಿ, ರಾಜನ ಬಳಿ ಜಾಯಿಗಿಂತ 1 ಗೋಲಿ ಹೆಚ್ಚು ಇತ್ತು, ಆದರೆ ಅವನು ಜಾಯಿಗಿಂತ 1 ಗೋಲಿ ಹೆಚ್ಚು ಕಳೆದುಕೊಂಡನು. ಆದ್ದರಿಂದ ಅವನ ಬಳಿ ಈಗ ಸಮ ಸಂಖ್ಯೆಯ ಗೋಲಿಗಳಿವೆ. ಇಬ್ರು ನೋಡ್ರಿ ಸೇಮ್. ಅಲ್ಲಿ 113, ಅವನ ಬಳಿ 112 ಇತ್ತು, ಇವನ್ ಬಳಿ 113. ಇವನ್ ಬಳಿ ಒಂದ್ ಜಾಸ್ತಿ ಇತ್ತಾ. ಇಲ್ಲಿ ಇವ 25 ಕಳ್ಕೊತಾನ, ಇವ 24 ಕಳ್ಕೊತಾನ. ಇಲ್ಲಿ ಇವ ಜಾಸ್ತಿ ಕಳ್ಕೊಂಡ, ಇಲ್ಲಿ ಇವ ಒಂದು ಕಡಿಮೆ ಕಳ್ಕೊಂಡ. ಹಾಗಾದ್ರೆ ಇಬ್ರು ಏನಾಗ್ಬಿಡ್ತಾವು? ಈಗ ಈಕ್ವಲ್ ಆಗ್ಬಿಡ್ತಾವ. ಹೌದಾ, ಇಬ್ಬರಿಗೆ ಏನಾಗ್ತದಪ್ಪ ಅಂತಂದಾಗ ಈಕ್ವಲ್ ಏನಾಗ್ತದಪ್ಪ ಅಂತ ಅವ್ರ ಬಳಿ ಈಗ ಸಮ ಸಂಖ್ಯೆಯ ಗೋಲಿಗಳು ಕಂಡು ಬರ್ತವೆ. ಇವೆಲ್ಲ ಸುಮ್ಮನೆ ಅಂದಾಜು ಗೆಸ್ ಮಾಡುವುದಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ಈ ಗ್ರೇಟರ್ ದ್ಯಾನ್ ಅಥವಾ ಸ್ಮಾಲರ್ ದ್ಯಾನ್ ಅಥವಾ ಸಮ ಸಂಖ್ಯೆಯ ಬಳಸಿ ಜಟಿಲವಾದ ಲೆಕ್ಕಾಚಾರಗಳಿಲ್ಲದೆ ನೀವು ಇದನ್ನು ಮಾಡಬಲ್ಲಿರ ಅಂತ ಇಲ್ಲಿ ಪ್ರಶಸ್ತಿಗಳನ್ನು ಕೊಟ್ಕೋತಾರೆ. ಬಹಳ ಸಿಂಪಲ್ ಆಗಿನೇ ಕೂಡ ನಾವು ಆನ್ಸರ್ಸ್ ಮಾಡ್ಕೊತಾ ಬರ್ಬೋದು. ಯಾವ ತರಪ್ಪ ಅಂತ ನೋಡ್ಕೊತಿದ್ದಾಗ ಒಂದೇದು ಏನಿದೆಪ್ಪ ಅಂತ ನೋಡ್ಕೊತಿದ್ದಾಗ 245 ಐತಿ. ಹೌದಾ, ಈ 245 ನಾವು ಯಾವ್ಯಾವ ತರ ಇದನ್ನ ನಾವು ಬಿಡಿಸ್ಕೋಬಹುದು. 245 ಪ್ಲಸ್ 289 ಇಲ್ಲಿದೆ. ಇದು ಒಳಗಡೆ ಇಲ್ಲಿ 245 ಇದ್ದಿದ್ದು 246, ಇಲ್ಲಿ ಒಂದು ಜಾಸ್ತಿ ಆಯ್ತು. 289 ಇದ್ದು ಹೋಗಿ 285 ಆಗೈತಿ. 285 ಆಗೈತಿ ಅಂದ್ರೆ ಇಲ್ಲಿ 4 ಕಡಿಮೆ ಆಗಿದೆ. ಇಲ್ಲಿ ಒಂದು ಕಡಿಮೆ ಆಗಿ ಒಂದು ಜಾಸ್ತಿ ಆಗ್ಯದ. ಇಲ್ಲಿ 89 ಇದ್ದಿದ್ದು ಹೋಗಿ 85 ಆಗೈತಿ, ಇಲ್ಲಿ ಕಡಿಮೆ ಆಯ್ತು. ಹಾಗಾದ್ರೆ ಯಾವುದು ಜಾಸ್ತಿ ಆಯ್ತು ಅಂತ ನೋಡಿದಾಗ ಇದು ಜಾಸ್ತಿ ಆಗ್ತದೆ. ಈ ತರ ಚಿಹ್ನೆಯನ್ನ ನಾವು ಏನ್ ಮಾಡಬೇಕು ಅಂದಾಗ ಈ ಸೈಡ್ ನ ಹಾಕ್ಬೇಕಾಗ್ತದೆ. ಹೌದಾ, ಯಾವ ಸೈಡ್ ಹಾಕ್ಬೇಕು ಚಿಹ್ನೆ? ಆಟೋಮೆಟಿಕ್ ನಾವು ರೈಟ್ ಸೈಡ್ಗೆ
ಏನ್ ಮಾಡ್ಬೇಕಪ್ಪ ಅಂದ್ರೆ ಚಿಹ್ನೆಯನ್ನ ಹಾಕ್ಬೇಕಾಗ್ತಿಲ್ಲ. ಇನ್ನು 273 ಇದ್ದಿದ್ದು 272, ಇಲ್ಲಿ ಒಂದು ಜಾಸ್ತಿ ಐತಿ, ಇಲ್ಲಿ ಒಂದು ಕಡಿಮೆ ಆಗಿದೆ. 145 ಇದ್ದಿದ್ದು ಹೋಗಿ 144 ಆಗಿದೆ. ಹೌದಾ, ಇಲ್ಲಿ ಒಂದು ಜಾಸ್ತಿ ಐತಿ, ಒಂದು ಕಡಿಮೆ ಆಯ್ತು. ಇಲ್ಲಿ ಒಂದು ಜಾಸ್ತಿ ಐತಿ, ಇಲ್ಲಿ ಒಂದು ಕಡಿಮೆ ಆಯ್ತು. ಹೌದಾ, ಈಗ ನೀವು ಬೇಕಾದ್ರೆ 273, ನಿಮ್ಗೆ ಡೌಟ್ ಆಗ್ತೈತಿ 273 ಒಳಗೆ 145 ಅಂತ ತೆಗೆದು 13 ಆಗಿ ಕಳೆದ್ರೆ ಎಂಟ ಒಂದ್ ಕೈಲ 7ರಾಗ 4 1 5 ಆಯ್ತು. ಇಲ್ಲಿ ಎಷ್ಟು ಉಳಿತದೆ? 7ರಾಗ 5 ಕಳೆದ್ರೆ 2, 128 ಉಳಿತಾ. ಈ ಸೇಮ್ 272 144 ಕಳೀರಿ ನೀವು. 12ರಾಗ 4 ಕಳೆದ್ರೆ 8, ಒಂದ್ ಕೈಲ 4 1 5 ಆಯ್ತು. 7ರಾಗ 5 ಕಳೆದ್ರೆ 2, 2ರಾಗ 1 ಕಳೆದ್ರೆ 1, 128. ಎರಡು ಕಡೆ ಏನಾಗ್ತಪ್ಪ ಅಂದಾಗ ಈಕ್ವಲ್ ಆಗ್ತಾವ. 273 ಇದ್ದಿದ್ದು 276, ಇಲ್ಲಿ ಒಂದ್ ಕಡಿಮೆ ಆಗಿದೆ. ಇಲ್ಲಿ ಕೂಡ 145 140, ಇಲ್ಲಿ ಒಂದ್ ಕಡಿಮೆ ಆಗ್ಬಿಟ್ಟದ. ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಎರಡು ಈಕ್ವಲ್ ಆಗ್ತದದು. ಹೀಗಾಗಿ ಒಂದ್ ಜಾಸ್ತಿ ಇದ್ದಿದ್ದು ಒಂದ್ ಕಮ್ಮಿ ಆಗ್ಯದ, ಇಲ್ಲಿ ಒಂದ್ ಜಾಸ್ತಿ ಇದ್ದಿದ್ದು ಒಂದ್ ಕಮ್ಮಿ ಆಗ್ಯದ. ಓಕೆ, ಈಕ್ವಲ್ ಟು ಆಗ್ಬಿಡ್ತದೆ. ನೆಕ್ಸ್ಟ್ 364 ಐತಿ, ಇಲ್ಲಿ 363 ಐತಿ. ಇಲ್ಲಿ ಒಂದ್ ಜಾಸ್ತಿ ಇತ್ತು, ಒಂದ್ ಕಡಿಮೆ ಆಗ್ಯದ. ಇಲ್ಲಿ 87 ಐತಿ, 87 ಇದ್ದಿದ್ದು ಇಲ್ಲಿ 89 ಆಗಿದೆ. ಹೌದಾ, ಇಲ್ಲಿ 364ರಾಗ 363 ತೆಗೆದ್ರೆ ಇಲ್ಲಿ ಒಂದಂತೂ ಉಳಿತು. ಇಲ್ಲಿ 87 ಇದ್ದಿದ್ದು 89 ಆಗ್ಯದಪ್ಪ ಅಂತಂತ ಇಲ್ಲಿ 2 ಜಾಸ್ತಿ ಆಯ್ತು, 2 ಜಾಸ್ತಿ ಆಯ್ತು. ಹೀಗಾಗಿ ನಮ್ಗೆ ಇದು ದೊಡ್ಡದು ಆಗ್ತದೆ. 124 ಇದ್ದಿದ್ದು ಹೋಗಿ 129, ಇಲ್ಲಿ ಎಷ್ಟಾಗ್ಯದ? 4 ಇದ್ದಿದ್ದು ಇಲ್ಲಿ 5 ಜಾಸ್ತಿ ಆಯ್ತು. ಇಲ್ಲಿ 240 ಇದ್ದಿದ್ದು ಇಲ್ಲಿ 245 ಅಂದ್ರೆ ಇದೇ ಏನಾಗ್ತದಪ್ಪ ಅಂದಾಗ ಜಾಸ್ತಿ ಆಗ್ತದೆ. ಈಗ 213 ಇದ್ದಿದ್ದು -77 ಆಗ್ಯದ. ಹೌದಾ, 213 ಇದ್ದಿದ್ದು 77 ಆಗ್ಯದ. ಇಲ್ಲಿ 213 ಇದ್ದಿದ್ದು ಹೋಗಿ ಇಲ್ಲಿ 214 ಆಗ್ಯದ. ಇಲ್ಲಿ ಒಂದು ಜಾಸ್ತಿ ಆಯ್ತು. ಇಲ್ಲಿ 77 ಇದ್ದಿದ್ದು ಹೋಗಿ 76 ಆಗ್ಯದ. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದ್ ಕಡಿಮೆ ಆಯ್ತು, 2 ಜಾಸ್ತಿ ಆಗ್ಬಿಡ್ತದೆ. ಇದು ಏನಾಗ್ತದಪ್ಪ ಅಂದಾಗ 2 ಜಾಸ್ತಿ ಆಗ್ತದೆ. ಹೀಗಾಗಿ ಇದು ನಮ್ಗ ದೊಡ್ಡದು ಆಗ್ತದೆ. ಓಕೆ, ಇದನ್ನ ನಾವು ಈ ತರ ಮಾಡಬೇಕಾಗ್ತದೆ. ಕ್ಲಿಯರ್? ಇನ್ನ ನೆಕ್ಸ್ಟ್ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡು ಹಿಡಿಯುವುದು ಅಂತೇಳಿ ಇಲ್ಲಿ ಏನಿದೆಯಪ್ಪ ಅಂತಂದಾಗ ನಿಮ್ಗ ಕೊಟ್ಟಿದ್ದಾನೆ. ಅವನ್ನ ನೀವು ಈ ಸ್ಟೋರಿಗಳನ್ನ ಓದ್ಕೋತಾ ಬರ್ರಿ. ಏನಪ್ಪ ಅಂದ ಕೆಲವೊಮ್ಮೆ ಒಂದು ಉಕ್ತಿಯು ಸಾಂದರ್ಭಿಕವಾಗಿ ಇಲ್ಲದಿದ್ದಾಗ ಅದರ ಬೆಲೆಯನ್ನು ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿರಬಹುದು. ಅಂತಹ ಸಂದರ್ಭಗಳಲ್ಲಿ ಉಕ್ತಿಯ ಬೆಲೆಯನ್ನು ನಿಖರವಾಗಿ ಹೇಗೆ ಕಂಡುಹಿಡಿಯಬೇಕು ಎಂಬುದನ್ನು ನಿರ್ದಿಷ್ಟಪಡಿಸಲು ನಮಗೆ ಕೆಲವು ಸಾಧನಗಳು ಮತ್ತು ನಿಯಮಗಳು ಬೇಕಾಗ್ತವೆ. ಭಾಷೆಯ ಒಂದು ಉದಾಹರಣೆಯನ್ನು ನೀಡುವುದಾದ್ರೆ ಮುಂದಿನ ವಾಕ್ಯಗಳನ್ನ ಗಮನಿಸಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಹೌದಾ, ವಾಕ್ಯ: ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ಅರ್ಥ: ಸ್ನೇಹಿತೆಯ ಬಳಿ ಆಟಿಕೆಗಳಿವೆ ಮತ್ತು ಶಾಲಿನಿ ಅವಳ ಪಕ್ಕದಲ್ಲಿ ಕುಳಿತಳು. ವಾಕ್ಯ ಏನಿದಪ್ಪ ಅಂತಂದಾಗ ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಅರ್ಥ: ಶಾಲಿನಿಯ ಬಳಿ ಆಟಿಕೆಗಳಿವೆ ಮತ್ತು ಅವಳು ಅವುಗಳೊಂದಿಗೆ ತನ್ನ ಸ್ನೇಹಿತೆಯ ಪಕ್ಕದಲ್ಲಿ ಕುಳಿತಳು. ವಿರಾಮ ಚಿಹ್ನೆಗಳಿಲ್ಲದ ಈ ವಾಕ್ಯವನ್ನ 2 ವಿಭಿನ್ನ ರೀತಿಗಳಲ್ಲಿ ಅರ್ಥೈಸಿಕೊಳ್ಳಬಹುದಿತ್ತು. ಅಲ್ಪ ವಿರಾಮ ಚಿಹ್ನೆಯ ಸೂಕ್ತ ಬಳಕೆಯು ವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನ ಸೂಚಿಸುತ್ತದೆ. ಇಲ್ಲಿ ನೋಡಿ, ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ಅರ್ಥ: ಸ್ನೇಹಿತೆಯ ಬಳಿ ಆಟಿಕೆಗಳಿವೆ ಮತ್ತು ಶಾಲಿನಿ ಅವಳ ಪಕ್ಕದಲ್ಲಿ ಕುಳಿತಳು. ಈ ತರ ಅದೇ ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಶಾಲಿನಿ ಬಳಿ ಆಟಿಕೆಗಳಿವೆ ಮತ್ತು ಅವಳೊಂದಿಗೆ ತನ್ನ ಸ್ನೇಹಿತೆಯ ಪಕ್ಕದಲ್ಲಿ ಕುಳಿತಳು. ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಕಂಡುಹಿಡಿಯಬಹುದಾದ ಉಕ್ತಿಯನ್ನ ನಾವು ಇಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ನೋಡ್ಕೊತಾ ಬರ್ಬೇಕಾಗ್ತದೆ. ಉದಾಹರಣೆ 4 ಏನಿದೆ ನೋಡ್ರಿ. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದನು. ಅರುಣ್ ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲಗಳಲ್ಲಿ ಗೋಲಿಗಳನ್ನು ತಂದನು. ಮಲ್ಲೇಶ್ ಮತ್ತು ಅರುಣ್ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದರು? ನೋಡ್ರಿ, ಮಲ್ಲೇಶ್ ಆಟದ ಮೈದಾನಕ್ಕೆ ಎಷ್ಟು ತಂದಾನ? ಈಗ 30 ತಂದಾನ ಅಂತ. ಅರುಣ್ ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲಗಳ ಗೋಲಿ ತಂದ. 4 20 ಅಂದ್ರೆ ಇವ 30 ತಂದ, ಇವ 20 ತಂದ. ಇಬ್ರು ಕೂಡಿಸಿ ಎಷ್ಟಾಗ್ತವಪ್ಪ ಅಂತಂದಾಗ 50 ಗೋಲಿಗಳನ್ನ ಅವರು ಮೈದಾನಕ್ಕೆ ತಂದಂಗ ಆಗ್ತದೆ. 30 + 5 × 4 ಟೋಟಲ್ ಆಗಿ ಈ ಉಕ್ತಿಯ ಹಿಂದಿರುವ ಸಂದರ್ಭವನ್ನು ತಿಳಿಯದೆ ಪೂರ್ಣ ಉಕ್ತಿಯ ಬೆಲೆ 140 ಎಂಬುದಾಗಿ ಕಂಡುಹಿಡಿದನು. ಅವನು ಮೊದಲು 30 ಮತ್ತು 5 ಕೂಡಿ
35 ಪಡೆದನು. ನಂತರ 35 4ರಿಂದ ಗುಣಿಸಿ 140 ಪಡೆದನು. ಮಲ್ಲೇಶ್ ಯುಕ್ತಿಯ ಬೆಲೆ 50 ಎಂಬುದಾಗಿ ಕಂಡುಕೊಂಡನು. ಅವನು ಮೊದಲು 5 ಮತ್ತು 4 ಗುಣಿಸಿ 20 ಪಡೆದನು ಮತ್ತು 20ಕ್ಕೆ 30 ಕೂಡಿ 50 ಪಡೆದನು. ಈ ಸಂದರ್ಭದಲ್ಲಿ ಮಲ್ಲೇಶ್ ಮಾಡಿದ್ದು ಸರಿಯಾಗಿದೆ, ಆದರೆ ಪೂರ್ಣ ಏಕೆ ಅದನ್ನು ತಪ್ಪಾಗಿ ಪಡೆದನು? 30 + 5 × 4 ಉಕ್ತಿಯನ್ನು ಗಮನಿಸಿದರೆ ನಾವು ಮೊದಲ ಸಂಕಲನ ಮಾಡಬೇಕೆ ಅಥವಾ ಗುಣಾಕಾರ ಎಂಬುದು ಸ್ಪಷ್ಟವಾಗಲಿಲ್ಲ ಅಂತ ಪ್ರಶ್ನಿಸಿದೆ. ಇಲ್ಲಿ ಫಸ್ಟ್ಗೆ ಯಾವುದೇ ಒಂದು ಉಕ್ತಿಗಳನ್ನು ಬರೆಯುವಾಗ ಬೆಲೆಗಳನ್ನ ಮೊದಲು ಗುಣಾಕಾರದಲ್ಲಿ ಬರೀಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಭಾಷೆಯಲ್ಲಿ ಗೊಂದಲಗಳನ್ನು ಪರಿಹರಿಸಲು ವಿರಾಮ ಚಿಹ್ನೆಗಳನ್ನು ಬಳಸುವಂತೆ ಉಕ್ತಿಯ ಬೆಲೆಗಳನ್ನು ಕಂಡುಹಿಡಿಯುವಲ್ಲಿ ಗೊಂದಲಗಳನ್ನು ಪರಿಹರಿಸಲು ಗಣಿತದಲ್ಲಿ ಬ್ರಾಕೆಟ್ಸ್ ಮತ್ತು ಪದಗಳ ಕಲ್ಪನೆ ಬಳಸಲಾಗುತ್ತದೆ. ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಉಕ್ತಿ ಇಲ್ಲಿ 30 + 5 × 4 ಅಲ್ಲಿ ಮೊದಲು 5 ಮತ್ತು 4 ಗುಣಿಸಬೇಕು, ನಂತರ ಗುಣಲಬ್ಧವನ್ನು 30ಕ್ಕೆ ಕೂಡಬೇಕು. ಕ್ರಿಯೆಗಳ ಈ ಕ್ರಮವನ್ನ ಅವರ್ಣಗಳನ್ನು ಉಪಯೋಗಿಸುವಂತೆ ಮುಂದಿನಂತೆ ಸ್ಪಷ್ಟಪಡಿಸುತ್ತದೆ. ಇಲ್ಲಿ ಫಸ್ಟ್ ಯಾವಾಗ್ಲೂ ಏನ್ ಮಾಡಬೇಕಪ್ಪ ಅಂದಾಗ ಬ್ರಾಕೆಟ್ಸ್ ಗಳನ್ನು ಬಿಡಿಸ್ಕೋಬೇಕು. 30 + 5 4 20 ಆಗ್ತದೆ. ನಂತರ ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ಕೂಡಿಸ್ಬೇಕು. ಇದು ಸಿಂಪ್ಲಿಫಿಕೇಶನ್ಸ್ ಒಳಗಡೆ ನಿಯಮಗಳು ಇದಾವೆ. ಈ ನಿಯಮಗಳ ಪ್ರಕಾರ ನಾವು ಬಿಡಿಸ್ಕೊತಾ ಹೋಗ್ಲೇಬೇಕಾಗ್ತದೆ. ಹೌದಾ? ನೆಕ್ಸ್ಟ್ ಏನಿದೆಯಪ್ಪ ಅಂತ ನೆಕ್ಸ್ಟ್ ಇರ್ಫಾನ್ 15ಕ್ಕೆ ಒಂದು ಬಿಸ್ಕೆಟ್ ಪೊಟ್ಟಣ ಮತ್ತು 56ಕ್ಕೆ ಒಂದು ಪ್ಯಾಕೆಟ್ ತೊಗರಿ ಬೇಳೆಯನ್ನು ಖರೀದಿಸಿದನು. ಅವನು ಅಂಗಡಿಯವನಿಗೆ 100 ರೂಪಾಯಿ ನೀಡಿದನು. ಅಂಗಡಿಯವರಿಂದ ಇರ್ಫಾನ್ ಪಡೆಯುವ ಚಿಲ್ಲರೆಯನ್ನು ಲೆಕ್ಕ ಹಾಕಲು ನಮಗೆ ಸಹಾಯ ಮಾಡುವ ಒಂದು ಉಕ್ತಿಯನ್ನು ಬರೆಯಿರಿ ಅಂತ ಪ್ರಶ್ನಿಸಿಕೊಟ್ಟಣ. ಇರ್ಫಾನ್ 15ಕ್ಕೆ ಒಂದು ಬಿಸ್ಕೆಟ್ ಪೊಟ್ಟಣ ಮತ್ತು 56ಕ್ಕೆ ಪ್ಯಾಕೆಟ್ ತೊಗರಿ ಬೇಳೆಯನ್ನು ಖರೀದಿಸ್ತಾನೆ. ಇರ್ಫಾನ್ ಬಿಸ್ಕೆಟ್ ಪೊಟ್ಟಣಕ್ಕೆ 15 ಮತ್ತು ತೊಗರಿ ಬೇಳೆಗೆ 56 ರೂಪಾಯಿ. ಆದ್ದರಿಂದ ಒಟ್ಟು ರೂಪಾಯಿಗಳಲ್ಲಿ 15 + 56. ಅವನು ಅಂಗಡಿಯವನಿಗೆ 100 ರೂಪಾಯಿ ನೀಡಿದನು. ಆದ್ದರಿಂದ ಅವನು 100ರಿಂದ ಒಟ್ಟು ಖರ್ಚನ್ನು ಕಳೆದು ಉಳಿವಿಕೆಯನ್ನ ಹಿಂಪಡೆಯಬೇಕು. ನಾವು ಉಕ್ತಿಯನ್ನು ಹೀಗೆ ಬರೆಯುತ್ತೇವೆ: 100 - 15 + 56. ಫಸ್ಟ್ಗೆ ಪಟ್ಟಣಕ್ಕ ಇದು ತೊಗರಿ ಬೇಳೆ. ನಾವು ಮೊದಲು 100ರಿಂದ 15 ಕಳೆದು ನಂತರ 56 ಕೂಡಲಿದೆ. ಇದರಿಂದ 140 ಪಡೆಯುತ್ತೇವೆ. ಇದು ಅಸಂಬದ್ಧ. ಅವನು ಅಂಗಡಿಯವನಿಗೆ ಪಾವತಿಸಿದ್ದಕ್ಕಿಂತ ಹೆಚ್ಚು ಹಣವನ್ನು ಪಡೆಯುತ್ತಾನೆ. 100ಕ್ಕಿಂತ 140 ರೂಪಾಯಿ ಬಂದಾಗ ಆಗುತ್ತೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಅವರ್ಣಗಳನ್ನು ಬಳಸಬೇಕು. 100 - ಸಂಖ್ಯೆಗಳನ್ನ ಮೊದಲು ಅವನ ಖರ್ಚನ್ನ ಕೂಡಿಸ್ಬೇಕು. ಅದನ್ನ ಅವರ್ಣದ ಬರ್ಬೇಕು. ಎರಡು ಕೂಡ ಕೂಡಿಸ್ಕೋಬೇಕು. ಅವಾಗ ಎಷ್ಟಾಗ್ತದ? 56 ಒಂದು 15 ಎರಡು ಕೂಡಿಸಿದಾಗ 71 ಆಗ್ತದೆ. ಹೀಗಾಗಿ 100 ಒಳಗಡೆ 71 ಕಳೆದಾಗ 29 ನಾಲ್ಕು ಏನ್ ಮಾಡ್ತಾನಪ್ಪ ಅಂತಂದಾಗ ಪಡೆಯುತ್ತಾನೆ. ಆದ್ದರಿಂದ 29 ಇರ್ಫಾನ 29 ಏನ್ ಮಾಡುತ್ತಪ್ಪ ಅಂತಾಗ ಹಿಂಪಡೆಯುತ್ತಾನೆ. ಇಷ್ಟು ಈ 1ನೇ ವಿಡಿಯೋ ಒಳಗಡೆ ಏನ್ ಮಾಡಿದೀನಪ್ಪ ಅಂದಾಗ ಈ ಪೇಜ್ ನಂಬರ್ 27 ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಮುಂದಿನ ಪೇಜಸ್ ಗಳನ್ನ ನಾನು ಏನ್ ಮಾಡ್ತೀನಿ ಅಂದಾಗ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ. ಫಸ್ಟ್ ಯಾರಾದ್ರೂ ಚಾನಲ್ ನೋಡಿಸಿದ್ರಪ್ಪ ಅಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಪ್ರತಿ ಪೇಜಸ್ ನಲ್ಲಿ ಏನೇನು ಕೊಟ್ಟಿದ್ದಾನೆ ಇಲ್ಲಿ ಎಲ್ಲ ಹೇಳ್ಕೊತ ಹೋದಾಗ ಮಾತ್ರ ಈ ಪಾಠ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿನ ಎಲ್ಲಾ ವಿಡಿಯೋಗಳು ನೋಡ್ಕೊತ ಬರೀ. ಧನ್ಯವಾದಗಳು.